Theory of computation module 5 Turing machine problem. A to the power of n, b to the power of n, c to the power of n, where n greater than or equal to 1. n 1 ಆಗಿತ್ತು ಅಂತಂದಾಗ a b c ಬರುತ್ತೆ. n 2 ಗ್ರೇಟರ್ ದ್ಯಾನ್ ಈಕ್ವಲ್ ಟು 1ಕ್ಕಿಂತ ಜಾಸ್ತಿ ತೊಗೊಳ್ತಾ ಹೋಗ್ಬೋದು. ಲ್ಯಾಂಗ್ವೇಜ್ ಯಾವ ಥರ ಬರುತ್ತೆ ಅಂತ ಹೇಳಿ ಫಸ್ಟ್ ಬರ್ಕೊಳ್ಬೇಕು. ಆಮೇಲೆ ಒಂದು ಟೇಪ್ ಇರುತ್ತೆ, ಅದ್ರೊಳಗಡೆ ಬಿಗಿನಿಂಗ್ ಮತ್ತು ಎಂಡಿಂಗ್ ಬ್ಲ್ಯಾಂಕಿಂದನೇ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು ಬ್ಲ್ಯಾಂಕಿಂದ. ಎನಿ ನಂಬರ್ ಆಫ್ ದ ಬ್ಲ್ಯಾಂಕ್ಸ್ ಇರ್ಬೋದು. ಫಾರ್ ಟೈಮ್ ಬೀಯಿಂಗ್ ನಾವು 2a ಎ ಟು ದ ಪವರ್ ಆಫ್ 2 ಅಂದರೆ n 2 ಆಗಿದ್ದಾಗ ಎಷ್ಟು ಎ ಬರುತ್ತೆ ಅಂತ ಹೇಳಿ ಬಿ ಮತ್ತು ಸಿ. ಎ ಬಂತು ಅಂದರೆ ಫಸ್ಟ್ ಇದು ಲಾಜಿಕ್ ಯಾವ ರೀತಿಯಾಗಿರುತ್ತೆ ಅಂದರೆ ಎನ ನಾವು ಎಕ್ಸ್ ಮಾಡ್ತೀವಿ, ಆಮೇಲೆ ಬಿನ ವೈ ಮಾಡಿ ಸಿನ ಝೆಡ್ ಮಾಡ್ತಾ ಹೋಗ್ತೀವಿ. ಎನ ಎಕ್ಸ್ ಮಾಡ್ದ ಆದಮೇಲೆ ಬಿನ ಮಾಡಬೇಕು. ನೆಕ್ಸ್ಟ್ ಏನೇ ಎಕ್ಸ್ ಮಾಡಿ ಬಿನ ವೈ ಮಾಡಿ ಆ ಥರ ಮಾಡೋದಲ್ಲ. ಫಸ್ಟು ಇನಿಷಿಯಲ್ ಸ್ಟೇಟಲ್ಲಿ ಇಡ್ತೀವಿ. ಎ ಬಂತು ಅಂತ ಹೇಳಿದಾಗ ಅದನ್ನು ಎಕ್ಸ್ ಮಾಡಿ ರೈಟಿಗೆ ಮೂವ್ ಆಗಬೇಕು. ಎನ ಎಕ್ಸ್ ಮಾಡಿ ರೈಟಿಗೆ ಮೂವ್ ಆಗ್ತೀವಿ. ನೆಕ್ಸ್ಟ್ ಸ್ಟೇಟಲ್ಲಿ ಎನಿ ನಂಬರ್ ಆಫ್ ಎ ಬಂದರೂ ಕೂಡ ಅದನ್ನು ಸ್ಕಿಪ್ ಮಾಡಬೇಕಂದ್ರೆ ಎ ಬಂದರೆ ಏನು ಹಾಗೆ ಇಟ್ಟು ರೈಟಿಗೆ ಹೋಗಬೇಕು. ಬಿ ಬರುತ್ತಲ್ವಾ, ಆ ಬಿ ಬಂದಾಗ ಈ ಸ್ಟೇಟ್ ಎ ಬರೋದಲ್ಲ, ಫಸ್ಟ್ ಎ ಬಂದು ಅಂದಾಗ ಎನ ರೈಟಿಗೆ ಹೋಗಬೇಕು. ಬಿ ಆಮೇಲೆ ಎನಿ ನಂಬರ್ ಆಫ್ ಎನ ಸ್ಕಿಪ್ ಮಾಡಿ ಬಿಗೆ. ಬಿ ಬಂದಾಗ ಬಿನ ವೈ ಮಾಡಿ ರೈಟಿಗೆ ಹೋಗಬೇಕು. ಎನಿ ನಂಬರ್ ಆಫ್ ಬಿ ಬಂದ್ರೂ ಅದನ್ನು ಸ್ಕಿಪ್ ಮಾಡಬೇಕು. ಸಿ ಬಂತು ಅಂತ ಅಂದಾಗ ಅದನ್ನು ಝೆಡ್ ಮಾಡಿ ಲೆಫ್ಟಿಗೆ ಹೋಗಬೇಕು. ಅದೆಲ್ಲಿ ಬಂದಿರೋದು ಎ ಬಂತು ಅಂದರೆ ಅದನ್ನು ಎಕ್ಸ್ ಮಾಡಿ ರೈಟಿಗೆ ಹೋಗ್ತೀವಿ. ಎನಿ ನಂಬರ್ ಆಫ್ ಎ ಬಂದರೂ ಕೂಡ ಸ್ಕಿಪ್ ಮಾಡಿ ರೈಟ್ ಹೋಗ್ತೀವಿ. ಬಿ ಬಂದರೆ ಅದನ್ನು ವೈ ಮಾಡಿ ರೈಟಿಗೆ ಹೋಗಬೇಕು. ನೆಕ್ಸ್ಟ್ ಸ್ಟೇಟಲ್ಲಿ ಎನಿ ನಂಬರ್ ಆಫ್ ದ ಬೀಸ್ ಬಂದರೂ ಸ್ಕಿಪ್ ಮಾಡಿ ರೈಟಿಗೆ ಹೋಗ್ತೀವಿ. ಸಿ ಬಂತು ಅಂತ ಅಂದರೆ ಝೆಡ್ ಮಾಡಿ ಲೆಫ್ಟಿಗೆ ಹೋಗಬೇಕು. ಈಗ ಝೆಡ್ ಮಾಡಿ ಲೆಫ್ಟಿಗೆ ಹೋಗುವಾಗ ಬಿ ಬರುತ್ತೆ, ಆವಾಗ ಬಿ ಬಂತು ಅಂತಂದರೆ ಬಿನ ಲೆಫ್ಟಿಗೆ ಹೋಗ್ತೀವಿ. ವೈ ಬಂತು ಅಂತಂದರೆ ವೈನ ಲೆಫ್ಟ್. ಎ ಬಂತು ಅಂದರೆ ಎನ ಲೆಫ್ಟ್. ಎಕ್ಸ್ ಬಂತು ಅಂತಂದರೆ ಇನಿಷಿಯಲ್ ಆಗಿರುವಂಥ ಸ್ಟೇಟಿಗೆ ಹೋಗ್ತೀವಿ, ಎಕ್ಸಿನ ರೈಟಿಗೆ ಹೋಗಿ ಮತ್ತೆ ಇದೇ ಕಂಡೀಷನ್ ಅಪ್ಲೈ ಆಗುತ್ತೆ. ಎ ಬಂತು ಅಂತಂದರೆ ಎನ ಎಕ್ಸ್ ಮಾಡಿ ರೈಟಿಗೆ ಹೋಗ್ತೀವಿ. ವೈ ಬಂದಿರುತ್ತಲ್ವ, ಈಗ ನಾವು ಈ ಕಂಡೀಷನ್ನ ಅಪ್ಲೈ ಮಾಡಬೇಕು. ವೈ ಬಂತು ಅಂದರೆ ವೈನ ರೈಟಿಗೆ ಹೋಗಬೇಕು. ಬಿ ಇದೆ, ಬಿನ ಇಲ್ಲಿ ಎಕ್ಸ್ ಮಾಡಿ ರೈಟಿಗೆ ಬಂದಾಗ ವೈ ಬಂತು. ಬಿ ಇದೆ ಅಂತಂದಾಗ ಅದನ್ನು ವೈ ಮಾಡಿ ರೈಟಿಗೆ ಹೋಗ್ತೀವಿ. ಝೆಡ್ ಇದೆ, ಆವಾಗ ಝೆಡ್ಡಿನ ರೈಟಿಗೆ ಹೋಗಬೇಕು. ಸಿನ ಝೆಡ್ ಮಾಡಿ ಲೆಫ್ಟಿಗೆ ಹೋದಾಗ ಈ ಸಿನ ಝೆಡ್ ಮಾಡ್ತಿದ್ದೀನಿ, ಲೆಫ್ಟಿಗೆ ಹೋಗ್ತಾ ಇದ್ದೀನಿ. ಆವಾಗ ಝೆಡ್ ಬಂತು ಅಂದರೆ ಝೆಡ್ ಇನ್ನು ಲೆಫ್ಟಿಗೆ ಹೋಗಬೇಕು. ವೈ ಬಂದರೆ ವೈನ ಲೆಫ್ಟ್. ಎಕ್ಸ್ ಬಂತು ಅಂದರೆ ಇನಿಷಿಯಲ್ ಕಂಡೀಷನ್. ಎ ಯಾವುದೂ ಇಲ್ಲ, ಎಲ್ಲದು ನಾವು ಎಕ್ಸನ್ ಮಾಡಿದ್ದೀವಿ. ಅದಕ್ಕೆ ಎಕ್ಸ್ ಬಂದಾಗ ಎಕ್ಸಿನ ರೈಟಲ್ಲಿ ಯಾವುದೂ ಇಲ್ಲ, ವೈ ಇದೆ. ಅದಕ್ಕೆ ವೈನ ರೈಟಿಗೆ ಹೋಗ್ಬೇಕಲ್ವಾ. ಕ್ಯೂ ಫೋರಲ್ಲಿ ಎನಿ ನಂಬರ್ ಆಫ್ ದ ವೈ ಆ್ಯಂಡ್ ಝೆಡ್ ರಿಪೀಟ್ ಆದ್ರೂ ಅದ್ರದ್ದು ರೈಟಿಗೆ ಹೋಗಬೇಕು. ನೆಕ್ಸ್ಟ್ ಬ್ಲ್ಯಾಂಕೇ ಬರುತ್ತೆ ನಮಗೆ. ಬ್ಲ್ಯಾಂಕಿನ ರೈಟಿಗೆ ಹೋದಾಗ ಫೈನಲ್ ಸ್ಟೇಟ್ ಸಿಗುತ್ತೆ.